ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನಲ್ಲಿ ನಾನು 3 ಡೇಸ್ ಸ್ಟೇ ಇದ್ನಲ್ಲ ಹಾಸ್ಪಿಟಲ್ನಲ್ಲಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನಿದ್ದಿದ್ದ ವಾರ್ಡಲ್ಲಿ ತ್ರೀ ಮೆಂಬರ್ಸ್ ಇದ್ವಿ. ನಾವು 3 ಜನಕ್ಕೂ ಏನಂದರೆ ನಮಗೆ ಗರ್ಲ್ ಬೇಬಿನೇ ಆಗಿತ್ತು. ನನಗೆ ಹಾಸ್ಪಿಟಲಲ್ಲಿ ಫುಲ್ ಬೋರ್ ಆಗ್ತಿತ್ತು. ಲಕ್ಕನ್ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೆ ನಾನು. ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಿಡೋಣ ಅಂತ ಇಲ್ಲಿ ಪ್ಯಾಂಟ್ರಿ ಹತ್ರ ಬಂದೆ. ಅಲ್ಲಿ ಎಲ್ಲ ಇಟ್ಟಿದ್ರು ಆ್ಯಕ್ಚುಲಿ ಕಾಫಿ, ಟೀ, ನಮಗೇನೇನು ಬೇಕೋ ನಾವೇ ಎಲ್ಲ ತೊಗೊಂಡು ತಿನ್ನೋ ಥರ. ಚೀಸ್ ಇತ್ತು, ಬಟರ್, ಬ್ರೆಡ್, ಹಾಗೆ ಯೋಗರ್ಟ್. ಲಕ್ಕನಲ್ಲಿ ಡೈಪರ್ ಚೇಂಜ್ ಮಾಡ್ತಾ ಇದ್ದಾರೆ. ಅದು ಬಂದು ಡೈಪರ್ ಚೇಂಜಿಂಗ್ ಟೇಬಲ್ಲು. ಸೊ ಎಲ್ಲರೂ ಅಲ್ಲೇ ಹೋಗಿ ಚೇಂಜ್ ಮಾಡಬೇಕು ಡೈಪರ್ನ. ಹಾಗೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಪಾಸ್ ಮಾಡಿದ್ಮೇಲೆ ಊಟ ಬಂತು ನನಗೆ. ಊಟ ಏನು ಸ್ಪೆಷಲ್ ನೋಡಿ, ಆಲೂಗಡ್ಡೆ ಬೇಯಿಸ್ಬಿಟ್ಟು ಕೊಟ್ಟಿದ್ದಾರೆ. ಆಲೂಗಡ್ಡೆ ಜೊತೆಗೆ ಎಗ್ಗು ಮತ್ತು ಅದು ಸ್ವಲ್ಪ ವೆಜ್ಜೀಸ್ ಹಾಕಿ ಕೊಟ್ಟಿದ್ದಾರೆ. ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಅದು. ನಾನು ಮನೆಯಿಂದ ಉಪ್ಪಿಟ್ಟು ತರಿಸ್ಕೊಂಡಿದ್ದೆ. ನಾನು ಉಪ್ಪಿಟ್ಟು ತಿಂದೆ, ನನ್ನ ಫುಡ್ನ ಲಕ್ಕನ್ ತಿಂತಾಯಿದ್ರು. ಅಷ್ಟರಲ್ಲಿ ಟೈಮೇ ಆಗೋಯಿತು. ಲಕ್ಕನ್ ಮತ್ತೆ ಮನೆಗೆ ವಾಪಸ್ ಹೋದರು. ನೆಕ್ಸ್ಟ್ ಡೇ ಇವಳಿಗೆ ಮಾರ್ನಿಂಗು ಫೋಟೋಶೂಟ್ ಇತ್ತು. ಸೊ ಅಲ್ಲಿ ಕರ್ಕೊಂಡು ಬಂದಿದ್ವಿ. ಅಲ್ಲಿ ಕರ್ಕೊಂಡು ಬಂದು ಆ್ಯಕ್ಚುಲಿ ಫುಲ್ಲು ಕಾಮಾಗಿದ್ಲು ಅಂತಲೇ ಹೇಳ್ಬೋದು. ಆರಾಮಾಗಿ ಕುತ್ಕೊಂಡಿದ್ಲು. ಅವಳು ಹೇಗೆ ತಿರುಗಿಸಿ ಆ ಕಡೆ ಈ ಕಡೆ ಮಾಡಿದ್ರು ಫುಲ್ ಸೈಲೆಂಟಾಗೇ ಇದ್ಲು, ಅಳ್ಳಿಲ್ಲ. ಲಾಸ್ಟ್ಗೆ ಅವಳಿಗೆ ಸಾಕಾಗೋಯ್ತು, ಆವಾಗ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳು. ಸೊ ವಾಪಸ್ ಬಂದಮೇಲೆ ನನಗೆ ಆಲ್ರೆಡಿ ಲಂಚ್ ಬಂದಿತ್ತು. ಈ ಲಂಚ್ ಏನಂತ ನೋಡ್ತಾ ಇದ್ದರೆ ವೆಜಿಟೇಬಲ್ ಸೂಪು ಮತ್ತು ಕ್ಯಾರೆಟ್ ಕೊಟ್ಟಿದ್ದರು. ಅದ್ರ ಜೊತೆಗೆ ಸ್ವಲ್ಪ ಕರ್ಡಲ್ಲಿ ಚಿಯಾ ಸೀಡ್ಸ್ ಮಿಕ್ಸ್ ಮಾಡಿ ಒಂಥರ ಲಸ್ಸಿ ಥರ ಇತ್ತದು. ಇದು ಒಂದು ಸ್ವಲ್ಪ ಚೆನ್ನಾಗಿತ್ತು, ಪರವಾಗಿಲ್ಲ. ನನಗೆ ನೆನ್ನೆದು ಆಲೂಗಡ್ಡೆ ಮಾತ್ರ ತಿನ್ನೋಕ್ಕೆ ಆಗಲಿಲ್ಲ. ಇದು ಸಕ್ಕತ್ತಾಗಿತ್ತು. ಅದಾದಮೇಲೆ 3 o'clockಗೆ ವಿಸಿಟರ್ಸ್ ಅಲೌ ಮಾಡ್ತಾಯಿದ್ರು. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಮಮ್ಮಿ ಪಪ್ಪ ಯಾವಾಗ ಬರ್ತಾರೆ, ಯಾವಾಗ ಟೈಮ್ ಆಗುತ್ತೋ ಅಂತ. ಅದೇ ದಿನ ಸೆಕೆಂಡ್ ಡೇಗೆ ಮಮ್ಮಿ ಪಪ್ಪ ಮತ್ತು ಸೃಷ್ಟಿನ ನಾನು ನೋಡೋಕ್ಕೆ ಬಂದರು. ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾನು ಕಾತುರದಿಂದ ಕಾಯ್ತಾ ಇದ್ದೆ. ಅವಳು ಆ್ಯಕ್ಚುಲಿ ಫಸ್ಟು ಬೇಬಿ ನೋಡೋಕ್ಕೆ ಹೋಗಲಿಲ್ಲ, ಅಷ್ಟೆಲ್ಲ ತೊಗೊಂಡು ಬಂದಿದ್ಲು. ಫಸ್ಟು ಬೇಬಿ ನೋಡೋದು ಬಿಟ್ಟು ನನ್ನ ಹತ್ರ ಬಂದವಳು. ನನಗೆ ಅದೇ ಖುಷಿಯಾಯಿತು. ಮಮ್ಮಿ ಪಪ್ಪನೂ ಫುಲ್ ಖುಷಿಯಾದರು ಬೇಬಿ ನೋಡಿ. ಆಮೇಲೆ ಅವಳು ಆ್ಯಕ್ಚುಲಿ ಕಣ್ಣು ಸ್ವಲ್ಪ ತೆಗ್ದಿದ್ಲು ಅವ್ರು ಬಂದಾಗ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮುಚ್ಚಿಬಿಟ್ಲು. ಅವಳಿಗೇನೋ ಸೃಷ್ಟಿಗೆ ಒಂದು ಸ್ವಲ್ಪ ಭಯ ಆಯಿತು ಅನಿಸುತ್ತೆ ಸ್ಟಾರ್ಟಿಂಗ್ ಬರೋಕ್ಕೆ. ಸೊ ಎಲ್ಲ ಗಿಫ್ಟೆಲ್ಲ ತೊಗೊಂಡು ಬಂದು ನನಗೆ ಕೊಟ್ಟಳು. ಆಮೇಲೆ ಒಂದು ಸ್ವಲ್ಪ ಶೈ ಫೀಲ್ ಆಗ್ತಾಯಿದ್ಲು. ಆಮೇಲೆ ಮಮ್ಮಿನೇ ಕರೆದು ಅವಳಿಗೆ ನೋಡು ಬಾ ಬೇಬಿನ ಹೇಗಿದೆ ಅಂತಂದಾಗ ಫುಲ್ ಹ್ಯಾಪಿ ಆದಳು ಅವಳು. ಅವಳು ಆ್ಯಕ್ಚುಲಿ ಫುಲ್ ವೆಯ್ಟ್ ಮಾಡ್ತಾ ಇದ್ಲು ಬೇಬಿ ಸಿಸ್ಟರ್ನ ಯಾವಾಗ ನೋಡ್ತೀನಿ ಅಂತ ಹೇಳಿ. ಅವಳನ್ನ ನೋಡಿದ ಖುಷಿ ಅವಳಿಗೆ ಫುಲ್ಲು. ನಮ್ಮ ಮಮ್ಮಿ ಅವಳಿಗೆ ತೋರಿಸ್ತಾ ಇದ್ರು, ಬೇಬಿ ನೋಡು, ನಿನ್ನ ಸಿಸ್ಟರ್ನ ನೋಡು ಹೇಗಿದ್ದಾಳೆ ಅಂತ. ಅವಳು ಮುಟ್ಲೋ ಬೇಡವೋ ಅಂತ ಮುಟ್ತಾ ಇದ್ಲು. ಹೇಗೂ ಬಂದಿದ್ರಲ್ಲ ಮತ್ತೆ ಅಂತೇಳಿ ಡೈಪರ್ ಮತ್ತೆ ಚೇಂಜ್ ಅವ್ರ ಹತ್ರನೇ ಮಾಡಿಸ್ದೆ ನಾನು. ಅವಳಿಗೆ ಎತ್ಕೊಳ್ಳೋಕ್ಕೆ ಅಂತ ಮಮ್ಮಿ ಒಂದು ಸ್ವಲ್ಪ ಕೊಟ್ಟಿದ್ರು. ಎತ್ಕೊಳ್ಳೋ ಬೇಡವೋ ಅಂತ ಫುಲ್ಲು ಕಾನ್ಷಿಯಸ್ಸಲ್ಲಿ ಎತ್ಕೋತಾ ಇದ್ಲು ಅವಳು. ನೆಕ್ಸ್ಟ್ ಡೇನೇ ನಂದು ಡಿಸ್ಚಾರ್ಜ್ ಇತ್ತು. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಲಕ್ಕನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದರು. ಡಿಸ್ಚಾರ್ಜ್ಗೆ ಏನೇನು ಬೇಕು, ಸ್ವಲ್ಪ ಇಲ್ಲಿ ಪೇಪರ್ ವರ್ಕ್ ಜಾಸ್ತಿನೇ ಇರುತ್ತೆ. ಸೊ ಅವರೆಲ್ಲ ಪೇಪರ್ ವರ್ಕ್ ಮುಗಿಸ್ಕೋತಾ ಇದ್ದರು. ಮುಗಿಸ್ಕೊಂಡ್ಮೇಲೆ ಇವಳಿಗೆ U2 ಅಂತ ಹೇಳಿ ಟೆಸ್ಟಿಂಗ್ ಇತ್ತು.
ಸೊ ಹೇಗೆ ಡಿಸ್ಚಾರ್ಜ್ ಆಗಿನ ಮುಂಚೆ ಎಲ್ಲ ಚೆಕ್ ಮಾಡಿ ಬಿಲಿರುಬಿನ್ ಆಗಿರ್ಬೋದು, ಹಾಗೆ ಅವಳದು ಇಯರ್ ಟೆಸ್ಟು ಮತ್ತು ವೆಯ್ಟು ಎಲ್ಲ ಚೆಕ್ ಮಾಡಿ ಲಾಸ್ಟಿಗೆ ನಾನು ಅವಳಿಗೆ ಸ್ವಲ್ಪ ಡೈಪರ್ ಚೇಂಜ್ ಮಾಡಿ ಮತ್ತು ನಮ್ಮದು ಟ್ಯಾಕ್ಸಿ ಬುಕ್ ಮಾಡಿದ್ವಿ. ಸೊ ಕಾರ್ ಸೀಟ್ ಎಲ್ಲ ರೆಡಿಯಾಗಿತ್ತು. ಅವಳಿಗೆ ಸ್ವಲ್ಪ ಫೀಡಿಂಗ್ ಮಾಡಿ ಅದರಲ್ಲಿ ಕಾರ್ ಸೀಟಲ್ಲಿ ಹಾಕಿ ಕರ್ಕೊಂಡು ಬಂದ್ವಿ ನಾವು. ಫೈನಲಿ ಮನೆಗೆ ಬಂದು ರೀಚ್ ಆದಮೇಲೆ ಒಂದು ಫುಲ್ಲು ಉಸಿರು ಬಿಟ್ಟಂಗೆ ಆಯಿತು ನನಗೆ. ಯಾಕಂದರೆ ಅಲ್ಲಿ ಯಾರೂ ಇದ್ದಿಲ್ವಲ್ಲ, ನಾನು ಒಬ್ಬಳೇ ಇದ್ದೆ. ಎವ್ರಿ ಟೈಮ್ ನಾನು ವೆಯ್ಟ್ ಮಾಡ್ತಾ ಕೂತ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಮನೆಗೆ ಬಂದಿದ ತಕ್ಷಣ ಫುಲ್ ಖುಷಿನೇ. ಬಟ್ ಸ್ಟಿಲ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ಜರ್ಮನಿನಲ್ಲಿ ಅಲ್ಲಿ ಕೇರ್ ಆಗಿರ್ಬೋದು, ಬೇಬಿ ಕೇರ್ ಮಾಡೋದಾಗಿರ್ಬೋದು, ಎವ್ರಿಥಿಂಗ್ ವಾಸ್ ವೆರಿ ನೈಸ್ ಅಂತಲೇ ಹೇಳ್ಬೋದು. ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಹಾಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.